ಕಲಾವಿದರ ಸಂಘದಲ್ಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಇಡೀ ಚಿತ್ರರಂಗದ ಗಣ್ಯರು ದೇವರ ಮೊರೆ ಹೋಗಿದ್ದಾರೆ. ಸೊ ಎಲ್ಲ ಕಲಾವಿದರು ಕೂಡ ಈ ಒಂದು ಪೂಜೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಸ್ಪೆಷಲಿ ನಮ್ಮ ಕನ್ನಡ ಚಿತ್ರರಂಗದ ಹೆಣ್ಮಕ್ಳು ಒಬ್ಬರಿಂದ ಒಬ್ಬರು ಮೇಲೆ ತುಂಬ ಜನ ಬರ್ತಿರೋ ಅಂಥದ್ದು. ಸೊ ಎಲ್ರಿಗೂ ಒಂದು ಒಳ್ಳೆಯ ಉದ್ದೇಶ ಅಂದರೆ ನಮ್ಮ ಕನ್ನಡ ಚಿತ್ರರಂಗ ಅಲ್ವಾ, ಇದು ನಮ್ಮ ಮನೆ ಅಲ್ವಾ, ನಮ್ಮ ಮನೆಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ವನಿತಾ ವಾಸು ಅವರು ಕೂಡ ಬಂದಿರೋವಂಥದ್ದು. ಅವ್ರನ್ನ ಮಾತನಾಡಿಸ್ತೀನಿ. ಮ್ಯಾಮ್, ಇವತ್ತು ನೀವು ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ದೀರಾ. ಸೊ ಅಫ್ಕೋರ್ಸ್ ನಿಮ್ಮ ಮನೆ ಒಳ್ಳೆಯದಾಗಬೇಕು. ಸೊ ನೀವು ಕೂಡ ಬಂದಿರೋವಂಥದ್ದು, ಏನು ಹೇಳ್ತೀರಿ ಈ ಒಂದು ಪೂಜೆ ಬಗ್ಗೆ? ಇಷ್ಟು ಚೆನ್ನಾಗಿ ಒಂದು ಪೂಜೆ ಮಾಡ್ತಿದ್ದಾರೆ ಅಂದರೆ ನಮ್ಮ ಮನೆಯಲ್ಲೇ ನಾವು ಮಾಡೋದು. ಒಬ್ಬೊಬ್ಬರು ಅವ್ರವ್ರ ಮನೇಲಿ ಮಾಡ್ತಾರೆ, ಇದ್ದು ನಮ್ಮ ಚೇಂಬರಲ್ಲಿ ಮಾಡಿರೋದ್ರಿಂದ ಎಲ್ಲರೂ ಒಂದು ಕಡೆ ಸೇರೋ ಥರ ಇದೆ. ಅದ್ಭುತವಾಗಿ ದೊಡ್ಡಣ್ಣ ಅವರು ಮಾಡಿಸಿದ್ದಾರೆ ಪೂಜೆನ. ಏನೋ ಹೇಳ್ತೀವಲ್ಲ, ಎಲ್ಲ ಕೈ ಬಿಟ್ಟರು ದೇವ್ರ ಕೈ ಬಿಡಲ್ಲ ಅಂತ ಅಂದ್ಬಿಟ್ಟು, ನಮ್ಗೆ ಏನೇ ಕಷ್ಟ ಬಂದರೂ ಎಷ್ಟೇ ಇದ್ದರೂ ಯಾರು ಇಲ್ದಿದ್ರು ದೇವ್ರು ಇದ್ದೇ ಇರ್ತಾರೆ. ಅವಾಗವಾಗ ಜನ ಮರ್ತು ಬಿಡ್ತಾರೆ ದೇವ್ರ ಬಗ್ಗೆ. ಸುಖ ಇರಬೇಕಾದ್ರೆ, ಕಷ್ಟ ಇರಬೇಕಾದ್ರೆ ಮಾತ್ರ ದೇವ್ರನ್ನ ನೆನಪು ಮಾಡ್ಕೋತಾರೆ. ಸದ್ಯಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬಾ ಒಂದು ಕಷ್ಟ ಪರಿಸ್ಥಿತಿಯಲ್ಲಿದೆ. ಅದೆಲ್ಲ ದಾಟಿ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಇಂಡಸ್ಟ್ರಿ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಜನರಿಗೆ, ಇಡೀ ವರ್ಲ್ಡಲ್ಲೇ ಏನೇನೋ ಸಮಸ್ಯೆಗಳು ನಡೀತಾ ಇದೆ. ಅಂಥದ್ದೆಲ್ಲ ನೋಡಿದ್ರೆ ನಮಗೇನೂ ಸಮಸ್ಯೆ ಇಲ್ಲ. ಆದರೂ ದೇವ್ರನ್ನ ಕೇಳ್ಕೊಳ್ಳೋಣ, ನಮ್ಮ ಇಂಡಸ್ಟ್ರಿ ಅವರಿಗೆ, ನಮ್ಮ ಜನರಿಗೆ, ಇಡೀ ಜಗತ್ತಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಈ ಒಂದು ಪೂಜೆ ಮತ್ತು ಹೋಮ ಹವನಗಳಿಂದ ಯಾವ ರೀತಿ ಪರಿಹಾರ ಸಿಗುತ್ತೆ ಕನ್ನಡ ಚಿತ್ರರಂಗದಿಂದ? ಕನ್ನಡ ಚಿತ್ರರಂಗಕ್ಕೆ ಜೊತೆಗೆ ಕಷ್ಟಗಳು ಯಾವ ರೀತಿ ದೂರ ಆಗುತ್ತೆ ಅಂತ ನೀವು ನಂಬ್ತೀರಾ ಅಂತ? ಇಲ್ಲ, ನಾವು ಇವಾಗ ದೇವ್ರ ಪೂಜೆ ಮಾಡಬೇಕಾದ್ರೆ ಇದು ಹೋಗಲಿ ಇದು ಬರಲಿ ಅಂತ ಯಾವತ್ತೂ ಕೇಳ್ಕೊಳಕ್ಕಾಗಲ್ಲ. ನಾವು ಯಾವಾಗಲೂ ದೇವರಿಗೆ ನೀವು ಕೊಟ್ಟಿದ್ದಕ್ಕೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತೀವಿ ಹೊರತು ಇದು ಕೊಡಿ ಅದು ಕೊಡಿ ಅಂತ ಹೇಳಕ್ಕೆ ಹೋಗಲ್ಲ. ನಮಗೆ ಯಾವಾಗಲೂ ಏನಾದರೂ ಒಂದು ಕಷ್ಟ, ಚಿಕ್ಕ ಸಂಕಟ ಬಂದ್ರೂ ನಾವು ದೇವ್ರ ಮುಂದೆನೇ ಕೈ ಮುಗಿಯೋದು. ಹಾಗಾಗಿ ನಮ್ಮ ಇಂಡಸ್ಟ್ರಿಗೆ ಈಗ ಸಿನಿಮಾಗಳು ಸರಿಗೆ ಓಡ್ತಾ ಇಲ್ಲ, ಥಿಯೇಟರ್ಸ್ ಎಲ್ಲ ಕ್ಲೋಸ್ ಆಗ್ತಾಯಿದೆ. ನಮ್ಮ ಈ ಒಂದು ಕುಟುಂಬಕ್ಕೆ ಎಷ್ಟೋ ಜನ ಕಲಾವಿದರು, ಕ್ರೂಗಳು, ಮತ್ಲಬ್ ಸ್ಟಾಫ್ಗಳು, ಟೆಕ್ನಿಷಿಯನ್ಸ್, ಇವ್ರಿಗೆಲ್ಲ ಒಂದು ಸಿನಿಮಾ ಮಾಡಿದರೆ ಒಂದು 400 ಜನರಿಗೆ ಫ್ಯಾಮಿಲಿ ನಡೆಯುತ್ತೆ. ಹಾಗಾಗಿ ಎಷ್ಟೋ ಸಿನಿಮಾಗಳು ನಡೀತಾ ಇಲ್ಲ. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಅಂದ್ಕೋತೀವಿ, ಒಂದು ಸಿನಿಮಾ ಬಂದರೆ ಯಾರ್ದಾದ್ರೂ ಸರಿ ಆ ಸಿನಿಮಾ ಚೆನ್ನಾಗಿ ಓಡಲಿ, ಒಂದು 400 ಜನಕ್ಕೆ ಫ್ಯಾಮ್ಲಿಗೆ ಒಳ್ಳೇದಾಗಲಿ, ಪ್ರೊಡ್ಯೂಸರ್ಗೆ ಒಳ್ಳೇದಾಗಲಿ, ಆರ್ಟಿಸ್ಟ್ಗೆ ಒಳ್ಳೇದಾಗಲಿ, ಟೆಕ್ನಿಷಿಯನ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ ಹೊರತು ಇದು ಕೊಡಿ ಅದು ಕೊಡಿ ಅಂತ ನಾವು ದೇವ್ರ ಹತ್ರ ಕೇಳ್ಕೊಳ್ಳಲ್ಲ. ನಮಗೇನಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆನ ನೀವು ದೇವರಾಗಿ ದೂರ ಮಾಡಿ ಅಂತ ಕೇಳ್ಕೊತೀವಿ. ಸಾರಿ, ಹೊಗೆ ಜಾಸ್ತಿ ಆಗ್ತಾಯಿದೆ. ಅದೊಂದು ಕೇಳ್ತೀವಿ ಹೊರತು ಈ ಪೂಜೆ ಮಾಡಿದ್ರಿಂದ ಈ ಪರಿಹಾರ ಆಗುತ್ತೆ, ಈ ಪರಿಹಾರ ಆಗಲ್ಲ ಅಂತ ನೀವು ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ. ಅದೆಲ್ಲ ದೈವೇಚ್ಛೆ. ನಮ್ಮ ಸಮಾಧಾನಕ್ಕೆ ನಾವು ದೇವ್ರನ್ನ ಬೇಡ್ಕೋತೀವಿ ಅಷ್ಟೇ. ಮೇಡಮ್, ನೀವು 80s ಕನ್ನಡ ಚಿತ್ರರಂಗದಲ್ಲಿದ್ದೀರಾ. ಸೊ ಅವಾಗ ಮೇ ಬಿ ಕನ್ನಡ ಚಿತ್ರರಂಗದ ಒಂದು ಸುವರ್ಣ ದಿನಗಳು, ಬಂಗಾರದಂಥ ದಿನಗಳು ಅಂತಲೇ ಹೇಳ್ಬೋದು. ಎಂತೆಂಥ ಪಿಲ್ಲರ್ಸ್ಗಳು ಆಗ ಕನ್ನಡ ಚಿತ್ರರಂಗದಲ್ಲಿದ್ದರು. ಸೊ ಆ ದಿನಗಳು ಈ ದಿನಗಳು ನೋಡಿದಾಗ ಏನು ಹೇಳ್ತೀರಾ, ವ್ಯತ್ಯಾಸಗಳು ಏನು ಕಾಣುತ್ತೆ ಅಂತ? ಆವಾಗ ಹೇಗಿತ್ತು, ಈಗ ಹೇಗಿದೆ? ಆ್ಯಕ್ಚುಲಿ 80ಸ್ಗಿಂತ ಐ ಕ್ಯಾನ್ ಸೇ ಐ ವಾಸ್ ಇನ್ ದ 90s. ಯಾಕಂದರೆ ಲೇಟ್ 87 ಮೇಲೆ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಅವಾಗೂ ಇವಾಗಿಂದು ತುಂಬ ವ್ಯತ್ಯಾಸ ಇದೆ. ಬೇಸಿಕ್ಲಿ ಟೆಕ್ನಿಕಲಿ ನೋಡಿದ್ರೆ ತುಂಬ ಅಡ್ವಾನ್ಸ್ ಆಗಿದೆ. ಆ್ಯಂಡ್ ಆಗ ನಮಗೆ ಒಂಥರ ಪಿಲ್ಲರ್ಸ್ ಇದ್ದರು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಕೆಲಸ ಮಾಡಿಲ್ಲ, ಆದರೆ ಅವ್ರ 3 ಮಕ್ಕಳ ಜೊತೆನೂ ಕೆಲಸ ಮಾಡಿದ್ದೀನಿ. ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ಜಗದೀಶ್ ಅವರು, ಶಂಕರ್ ನಾಗ್, ಅನಂತ್ ನಾಗ್, ಇವರಿಷ್ಟು ಜನಕ್ಕೆ ಥ್ಯಾಂಕ್ ಯು, ಇವರಿಷ್ಟು ಜನರ ಜೊತೆ ನಾವು ಕೆಲಸ ಮಾಡಿದ್ದೀವಿ. ಆವಾಗ ನಮಗೆ ನಾವು ಏನೂ ಗೊತ್ತಿಲ್ಲದೆ ಬಂದಿರೋದು ಇಂಡಸ್ಟ್ರಿಯಲ್ಲಿ. ಅಂದರೆ ಡಾನ್ಸ್ ಆಗಲಿ, ಫೈಟ್ ಆಗಲಿ, ಕ್ಯಾಮ್ರಾ ಟೆಕ್ನಿಕ್ ಆಗಲಿ ಏನೂ ಗೊತ್ತಿಲ್ಲದೆ ಈ ಒಂದು ಪಿಲ್ಲರ್ಸ್ ನಮಗೆ ಅದು ಒಂದು ತುಂಬ ಲಕ್ಕಿ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ದಿಗ್ವಿಜಯರೆಲ್ಲ ನಮ್ಮನ್ನು ಕಲಿಸಿದ್ರು, ನಮ್ಮನ್ನು ಕೈ ಹಿಡಿದು ಕಲಿಸಿ ಮುಂದೆ ಕರ್ಕೊಂಡು ಹೋದರು. ಈಗಿನ ಪೀಳಿ ಬೇರೆ ಅವ್ರು ಆಲ್ರೆಡಿ ಎಲ್ಲ ಗೊತ್ತಿದೆ, ನಾವೇನೂ ಕಲಿಸ್ಬೇಕಾಗಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರೆಲ್ಲ ಹೇಗಿದ್ರು ಅಂತ ಅಂದರೆ ಮಾದರಿಯಾಗಿದ್ದರು ಸಮಾಜಕ್ಕೆ. ನಾವು ಹೇಗಿರಬೇಕು, ಅಭಿಮಾನಿಗಳಿಗೆ ನಾವು ಯಾವ ರೀತಿ ಕಾಣಿಸ್ಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅದೇ ರೀತಿ ಅವರು ಒಂದು ಸರಳ ವ್ಯಕ್ತಿತ್ವವನ್ನು ರೂಢಿ ಮಾಡಿಕೊಂಡು ಅದೇ ರೀತಿ ಇರ್ತಾಯಿದ್ರು. ಹೌದು, ಅದೇ ನಾನು ಹೇಳಿದ್ನಲ್ಲ, ನಾವೆಲ್ಲ ಆ ಟೀಮ್ ಅವರಿಂದ ನೋಡಿ ಕಲಿತು ನಾವಿಲ್ಲಿಗೆ ಬಂದಿರೋದು. ಆ್ಯಂಡ್ ಆವಾಗ ಅಂದರೆ ಈ ಫೇಮ್, ಮನಿ ಇದೆಲ್ಲ ಅವ್ರ ತಲೆಗೆ ಹೋಗ್ತಾ ಇರಲಿಲ್ಲ. ಅವರೊಂಥರ ತುಂಬಿದ್ದು ಕೊಡೋ ಥರ. ಆ್ಯಂಡ್ ಅವ್ರ ಮಾತುಗಳಿಗೂ ಬೆಲೆ ಇರ್ತಿತ್ತು. ಒಂದು ಸ್ಟ್ಯಾಂಡ್ ಎತ್ತಿದ್ರೆ ಎಲ್ಲರೂ ಅವ್ರನ್ನ ಸಪೋರ್ಟ್ ಮಾಡ್ತಿದ್ರು.
ಇವಾಗ ಎಲ್ರಿಗೂ ಅವ್ರವ್ರ ಒಪಿನಿಯನ್ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಎವ್ರಿಬಡೀಸ್ ಒಪಿನಿಯನ್ ಮ್ಯಾಟರ್ಸ್. ಲಾಟ್ ಆಫ್ ಡಿಫ್ರೆನ್ಸ್ ನನ್ನ ಪ್ರಕಾರ. ಜನ್ರೇಷನ್ ವೈಸ್ ತುಂಬ ಡಿಫ್ರೆನ್ಸ್ ಇದೆ. ಬಟ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ, ಆಗಿರೋರು ಇವತ್ತು ಇದ್ದಾರೆ, ಈಗ ಬಂದಿರೋರು ಬಂದು ಹೊರಟೋಗ್ತಿದ್ದಾರೆ. ಅದೇ ಒಂದು ಬೇಜಾರು. ಅಂದರೆ ದೇ ಆರ್ ನಾಟ್ ಸ್ಟ್ಯಾಂಡಿಂಗ್, ಲಾಂಗ್ ಸ್ಟ್ಯಾಂಡಿಂಗ್ ಇಲ್ಲ. ಅಂದರೆ ಈಗ ನಾವು ಹಳೆ ಆರ್ಟಿಸ್ಟ್ನೆಲ್ಲ ತೊಗೊಂಡ್ರೆ 30-35 ವರ್ಷ 40 ವರ್ಷ ಇಲ್ಲಿರ್ತಾರೆ. ಬಟ್ ಈಗಿನ ಆರ್ಟಿಸ್ಟ್ ದೇ ಆರ್ ವೆರಿ ಟ್ಯಾಲೆಂಟೆಡ್, ಗುಡ್ ಲುಕಿಂಗ್, ಹೇಳಿತರ ಅವ್ರಿಗೆ ಡಾನ್ಸ್ ಗೊತ್ತು, ಫೈಟ್ ಗೊತ್ತು, ಟೆಕ್ನಿಕ್ಸ್ ಗೊತ್ತು. ಬಟ್ ಯಾಕೋ ಅಷ್ಟು ವರ್ಷ ಅದೆಲ್ಲೋ ಒಂದು ಕಡೆ ತಲೆಗೆ ಏನೋ ಅದೇನೋ ಒಂದು ಹೇಳ್ತಾರೆ, ನಾವು ಎಷ್ಟು ದೊಡ್ಡವ್ರು ಆಗ್ತೀವಿ ಅಷ್ಟೇ ಹಂಬಲ್ ಆಗಿರಬೇಕು ಅಂತ, ಎಷ್ಟು ಏರ್ತೀವೋ ಅಷ್ಟೇ ಹಂಬಲ್ ಆಗಿರಬೇಕು ಅಂತ. ಅದನ್ನು ನಾವೆಲ್ಲ ಪಾಲಿಸ್ಕೊಂಡು ಬಂದಿದ್ದೀವಿ. ನಮ್ಮ ನೆಕ್ಸ್ಟ್ ಪೀಳಿಗೂ ಹೇಳ್ಕೊಡ್ತೀವಿ, ಇದೆಲ್ಲ ಅಷ್ಟು ತೊಗೋಬೇಡಿ. ಯಾಕೆಂದರೆ ನಥಿಂಗ್ ಲಾಸ್ಟ್ ಫಾರ್ ಎವರ್. ಯಾರೂ ಒನ್ ನಂಬರಲ್ಲಿ ಯಾವಾಗಲೂ ಇರಲ್ಲ, ಒಂದು ವೇವಲ್ಲಿ ಇರ್ತಾರೆ. ಸೊ ಅದ್ರ ಮಟ್ಟಿಗಿದ್ರೆ ಈಗ ಎಲ್ಲರೂ ನಮ್ಮನ್ನು ಮಾತಾಡ್ತಾರೆ, ಎಲ್ಲರೂ ಚೆನ್ನಾಗಿರ್ತಾರೆ. ಆ ಒಂದು ಹೇಳ್ತೀವಲ್ಲ, ಏಣಿ ಎತ್ಕೊಂಡು ಮೇಲೆ ಹೋಗಬೇಕಾದ್ರೆ ಎಲ್ಲರೂ ಚೆನ್ನಾಗಿರಬೇಕು ಅಂತ. ಯಾಕೆಂದರೆ ಏಣಿಯಿಂದ ಇಳಿಬೇಕಾದ್ರೆ ಅವರೆಲ್ಲ ಅಲ್ಲೇ ಇರ್ತಾರೆ. ಸೊ ಐ ಥಿಂಕ್ ಒಂದು ಮ್ಯಾಟರ್ ಆಫ್ ಹ್ಯೂಮಿಲಿಟಿ ಅದು ಇರಬೇಕು ಅಂತ ನನಗನ್ಸುತ್ತೆ. ಅದಕ್ಕೆ ನೋಡಿ, ನಿಮ್ಮಂಥ ಹಿರಿಯರು ಇರಬೇಕು, ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ಚಿಕ್ಕವರು ಹೋಗಬೇಕು ಅನ್ನೋದು. ಯಾಕಂದರೆ ಈಗಿನ ನಟರು ಹೋಗ್ತಿರೋ ದಾರಿ ಹೇಗಿದೆ ಅಂತ ಅಂದರೆ ನೀವು ನೋಡ್ತಾ ಇರ್ಬೋದು ಇವಾಗ ಏನಾಗ್ತಿದೆ ಕನ್ನಡ ಚಿತ್ರರಂಗದಲ್ಲಿ ಅಂತ ಹೇಳ್ಬಿಟ್ಟು. ಡಿವೋರ್ಸ್ ಪ್ರಕರಣಗಳಾಗಿರ್ಬೋದು, ಕೊಲೆ ಪ್ರಕರಣದಾಗಿರ್ಬೋದು, ದರ್ಶನ್ ಅವ್ರ ಪ್ರಕರಣ ಆಗಿರ್ಬೋದು. ಇವತ್ತು ಯಾಕೆ ಈ ಒಂದು ಹೋಮ ಹವನ ಎಲ್ಲ ಮಾಡ್ತಿದ್ದಾರೆ ಅಂತಂದರೆ ಅವರೆಲ್ರಿಗೂ ಒಳ್ಳೇದಾಗಬೇಕು ಅಂತಲೇ ಎಲ್ಲರೂ ಹಿರಿಯರು ಸೇರಿಕೊಂಡೇ ಇದನ್ನು ಮಾಡ್ತಿರೋ ಅಂಥದ್ದು. ಹಿರಿಯರು ಏನಕ್ಕಿರೋದು? ತಮ್ಮ ಮಕ್ಕಳಿಗೆ ಒಳ್ಳೇದು ಬಯಸೋದಕ್ಕೆ ಇರೋದು, ಅದನ್ನೇ ಇಲ್ಲಿ ಮಾಡ್ತಿರೋ ಅಂಥದ್ದು. ಅದನ್ನೇ ಹೇಳೋದು. ಪ್ರತಿಯೊಂದು ಮನೆಯಲ್ಲೂ ನಮ್ಮ ತಂದೆ ಯಾವಾಗಲೂ ಹೇಳ್ತಾರೆ, ಪ್ರತಿಯೊಂದು ಮನೆಯಲ್ಲೂ ಒಬ್ಬರು ಹಿರಿಯರು ಇರಬೇಕು. ಅದು ಏನೇ ತಪ್ಪು ಮಾಡಿದ್ರು ಅದು ಸರಿ ಮಾಡೋದಕ್ಕೆ ಇಲ್ಲ ಹೇಳ್ಕೊಡೋಕ್ಕೆ ಒಬ್ಬರು ಹಿರಿಯರು ಇರಬೇಕು. ಒಬ್ಬ ತಾತ, ಒಬ್ಬ ಅಜ್ಜಿ, ಆ ಥರ ನಮ್ಮ ಇಂಡಸ್ಟ್ರಿಲಿ ಈಗಿರೋ ಹಿರಿಯರೆಲ್ಲ ಅವರಿಂದ ನಾವು ಕಲ್ತಿರೋದು. ನೆಕ್ಸ್ಟ್ ಜನ್ರೇಷನ್ ಪ್ರಿಪೇರ್ ಆಗಿರಬೇಕು. ಏನಂದರೆ ಇವರಿಂದ ನಾವು ಕಲಿಬೋದು ಅಂತ. ಯಾಕಂದರೆ ನಮಗೆಲ್ಲ ಗೊತ್ತು ಅಂತ ಅಂದ್ಕೊಂಡು ಬಂದರೆ ನಾವು ಯಾರನ್ನೂ ಏನೂ ಕಲ್ಸೋಕ್ಕಾಗಲ್ಲ, ಅದು ಬೇರೆ ವಿಷಯ. ಹಾಗಾಗಿ ಹಿರಿಯರು ಇರಬೇಕು ನಮ್ಮಲ್ಲಿ. ಎಷ್ಟೇ ದೊಡ್ಡ ಹಿರಿಯರು ಇದ್ದರೂ ಅವರಿಂದ ನಾವು ಎಷ್ಟೋ ಕಲಿಬೇಕು. ನಾವೆಷ್ಟೋ ಕಲ್ತಿದ್ದೀವಿ. ಇನ್ನು ನಮ್ಮಿಂದ ಯಾರೆಲ್ಲ ಕಲಿತಾರೆ ನಮ್ಗೆ ಗೊತ್ತಿರೋದನ್ನೆಲ್ಲ ನಾವು ಹೇಳ್ಕೊಡೋ ಪ್ರಯತ್ನ ಮಾಡ್ತೀವಿ. ಬಟ್ ಐ ಜಸ್ಟ್ ಹೋಪ್ ದ ನೆಕ್ಸ್ಟ್ ಜನ್ರೇಷನ್ಗೂ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ, ಅವರೆಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆ ನೇಮ್, ಫೇಮ್, ಮನಿ ಎಲ್ಲ ಕೊಡಲಿ. ಬಟ್ ಅದನ್ನು ಆ ತೂಕದಲ್ಲಿ ಇಟ್ಕೊಂಡು ಹೋಗಲಿ ಅಂತ ನಾನು ಕೇಳ್ಕೊಡ್ತೀನಿ. ಫೈನಲಿ ಈ ಒಂದು ಪೂಜೆಯಿಂದ ಏನೆಲ್ಲ ಸಿಗುತ್ತೆ, ಈ ಪೂಜೆಯಿಂದ ಏನೂ ಆಗೋದಿಲ್ಲ ಅನ್ನೋ ಅಪಸ್ವರಗಳು ಕೂಡ ಕೇಳಿ ಬಂದಿರೋವಂಥದ್ದು. ಸೊ ಅವರಿಗೆ ನೀವು ಏನು ಹೇಳ್ತೀರಾ? ಜೊತೆಗೆ ಇನ್ನೊಂದು ಪ್ರಕಾರ ಕೇಳೋದಾದರೆ, ಇದು ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಅಲ್ಲ, ದರ್ಶನ್ ಅವರಿಗೆ ಒಳ್ಳೇದಾಗಲಿ ಅಂತ ಮಾಡ್ತಿರೋವಂಥದ್ದು ಅಂತ ನೋಡಿ. ಪೂಜೆಯಿಂದ ಏನಾಗತ್ತೆ ಏನಾಗಲ್ಲ ಅಂತ ನಮಗೆ ಗೊತ್ತಿಲ್ಲ. ನಾವು ಪೂಜೆ ಮಾಡೋದಂದರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ. ಅದು ಮಿಕ್ಕಿದ ದೇವ್ರಿಗೆ ಬಿಟ್ಟಿದ್ದು. ದರ್ಶನ್ ಅವ್ರ ಬಗ್ಗೆ ಇಲ್ಲಿ ಎಲ್ಲೂ ಬರೋದಿಲ್ಲ. ಬಿಕಾಸ್ ಸ್ಪೆಷಲ್ಲಾಗಿ ದರ್ಶನ್ ಅವ್ರಿಗೆ ಏನೂ ಪೂಜೆ ಮಾಡ್ತಾಯಿಲ್ಲ. ಬಟ್ ದರ್ಶನ್ ಆಲ್ಸೋ ನಮ್ಮ ಪಾರ್ಟ್ ಆಫ್ ದ ಇಂಡಸ್ಟ್ರಿ, ಅವ್ರಿಗೂ ಒಳ್ಳೇದಾಗಲಿ ಅಂತಲೂ ನಾವು ಮಾಡ್ತೀವಿ ಹೊರತು ಅವ್ರಿಗೆ ಸ್ಪೆಷಲಾಗಿ ಏನು ಈ ಕಾಂಟ್ರವರ್ಸಿಯಲ್ಲಿ ಹೇಳೋಕ್ಕೆ ಥರ ಮಾಡ್ತಾಯಿಲ್ಲ. ಈಗ ದರ್ಶನ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ. ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ನಾವು ಪೂಜೆ ಮಾಡ್ತಾಯಿದ್ದೀವಿ. ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾವು ಮಾಡೋದಷ್ಟೇ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ನಟಿಯಾದ ವನಿತಾ ವಾಸು ಅವರ ಮಾತು. ಕ್ಯಾಮರಾ ಪರ್ಸನ್ ರವಿ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.